ನನ್ನ ಹೆಸರು ಚಂದ್ರಶೇಖರ್ ಅಂತಿದೆ. ನಾನು LICನಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ 2022ನೇ ಇಸ್ವಿನಲ್ಲಿ ರಿಟೈರ್ಡ್ ಆದೆ. ನಾನು ಸುಮಾರು ಒಂದು 25-30 ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ. ಈ ಸ್ವಾಮಿ ಗುಹೆ ಒಳಗಡೆ ಇತ್ತು. ಸಣ್ಣ ಒಂದು ಚಪ್ಪಡಿ ಕಲ್ಲುಗಳೆಲ್ಲ ಹಾಕಿ ಮೇಲ್ಗಡೆ ಸುಮ್ಮನೆ ಒಂದು ಗುಹೆ ಟೈಪ್ ಮಾಡಿ ಇಟ್ಟಿದ್ರು. ಇದು ನಾವು ಆ ಗುಹೆ ಒಳಗಡೆ ಇದ್ದಾಗಲಿಂದಲೂ ಪೂಜೆ ನಡೀತಾನೆ ಇದೆ. ನಮಗೆ ಗುಹೆ ಒಳಗಡೆಯಿಂದಲೂ ನಾವು ಅಲ್ಲಿದ್ದಾಗಲಿಂದಲೂ ಪೂಜೆಗಳು ನಡ್ಕೊಂಡಲ್ಲಿ ಬರ್ತಾಯಿದೆ. ಅಂದರೆ ನಾವು ಅವಾಗಿಂದ ಮಾಡ್ಕೊತ ಬಂದು ಸ್ವಾಮಿನಲ್ಲಿ ಒಂದು ಅಪ್ಪಣೆ ಕೇಳ್ಕೊಂಡ್ವಿ. ಸ್ವಾಮಿ, ನೀನು ನಮಗೆ ಒಂದು ದೇವಸ್ಥಾನ ಕಟ್ಟಿಸ್ಬೇಕಂತ ನಾನು ಮಾಡ್ತಾಯಿದ್ದೀನಿ. ನನ್ನ ಕೈಲಿ ಅಷ್ಟು ಆಗೋದಿಲ್ಲ ದುಡ್ಡು. ನಾನಂತ ದೊಡ್ಡ ಶ್ರೀಮಂತ ಅಲ್ಲ. ಒಂದು ಸಣ್ಣ ಪ್ರಮಾಣದಲ್ಲಿ ನಾನು ಕಟ್ಟಬೇಕಂತ ಮಾಡಿದ್ವಿ. ಇನ್ನು ಒಪ್ಪಿಗೆ ಕೊಡಬೇಕು ಸ್ವಾಮಿ ಅಂತ ಕೇಳಿದ್ವಿ. ಅವಾಗ ಸ್ವಾಮಿ ಅವರು, ನೀನು ಬಲಗಡೆ ಪ್ರಸಾದ ಕೊಟ್ಟರೆ ನನಗೆ ಓಕೆ ಅಂದಂಗೆ ಕಟ್ಟಿಸ್ತೀನಿ ಅಂತೇಳಿ, ಎಡಗಡೆ ಕೊಟ್ಟರೆ ಬೇಡಪ್ಪ ಅಂದಂಗೆ. ಹಾಗಂತ ಕೇಳಿದೆ. ಬಲಗಡೆ ಪ್ರಸಾದ ಕೊಟ್ಟರು. ಬಲಗಡೆ ಪ್ರಸಾದ ಕೊಟ್ಟಾಗ ಬೇರೆ ಜನಗಳಿಗೆಲ್ಲ ಸೇರಿಸ್ದೆ. ನಾನು ಎಲ್ಲ ಸೇರಿಸಿ ಡೆಮಲಿಷ್ ಮಾಡಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಕಟ್ಟಕ್ಕೆ ರೆಡಿ ಮಾಡಿದೆ. ಒಬ್ಬರು ಊರವರು ಇವರು ಇಬ್ಬರು ಏನೋ ಡಿಸ್ಪ್ಯೂಟ್ ಬಂದು ಅವರು ಹೋಗ್ಬಿಟ್ರು, ಇವರು ಹೋಗ್ಬಿಟ್ರು. ಕೊನೆಗೆ ಬಯಲಲ್ಲಿ ನಿಲ್ಲಿಸೋದ್ರು. 1 ವರ್ಷ ಬಯಲಲ್ಲೇ ನಿಂತಿತ್ತು ಸ್ವಾಮಿ ಅದು. ಆಮೇಲೆ ಆ ಗರಿಗಳೆಲ್ಲ ತಗೊಂಬಂದು ತೆಂಗಿನ ಗರಿ ತಂದು ಹಾಕಿದ್ವಿ. ಹಾಕಿ ಒಂದು ಸ್ವಲ್ಪ ನಿಲ್ಲಿಸಿದ್ವಿ. ಅಂದರೆ ಸ್ವಯಂಭೂ ಇದು ಆ ಭೂಮಿಯಿಂದ ಬಂದಿದ್ದು. ಎಷ್ಟು ವರ್ಷ ಕಾಲದ್ದು ಯಾರಿಗೂ ಗೊತ್ತಿಲ್ಲ. ಕೆಲವರು ಹೇಳೋದು 500 ವರ್ಷ ಇತಿಹಾಸ ಇದೆ ಅಂತ ಹೇಳ್ತಾರೆ. ಅದು ಬಾಲದಲ್ಲೂ ಅದು ತೆಗಿಬೇಕಾದ್ರೆ ಮಣ್ಣಲ್ಲಿ ಹೂತಿತ್ತಂತ. ಅದು ಬಾಲದಲ್ಲಿ ಏಟು ಬಿದ್ದಿದೆ ಸ್ವಲ್ಪ, ಅದು ಬಾಲಕ್ಕೆ ಅದು ತೆಗಿಬೇಕಾದ್ರೆ. ಅಲ್ಲಿಂದ ಈಗ ನಡೀತಾನೆ ಇದೆ. ಅದು ಬೇರೆ ಯಾರೋ ಒಬ್ಬರು ವ್ಯಕ್ತಿಗಳು ಇದನ್ನು ತಗೊಂಡು ಹೋಗ್ಬೇಕಂತ ಬಂದಿದ್ರಂತ. ಆ ಸ್ವಾಮಿಯಲ್ಲೇ ಮರದಡಿಗೆ ಧ್ಯಾನಕ್ಕೆ ಕೂತಿದ್ರಂತೆ. ಬೆಳಗಿನ ಜಾವ ಎತ್ಕೊಂಡು ಹೋಗ್ಬೇಕಂತ ಬರೋ ಟೈಮಿಗೆ ಇವ್ರನ್ನ ನೋಡಿ ಆ ಗುಹೆ ಒಳಗಡೆ ಅದೃಶ್ಯ ಆಗಿಬಿಟ್ರಂತೆ. ಅವ್ರು ಗುಹೆ ಒಳಗೆ ಬಂದು ನೋಡಿದ್ರೆ ಗುಹೆ ಒಳಗಡೆ ಏನೂ ಇಲ್ಲ. ಇವ್ರಿಗೆ ಚಳಿ ಜ್ವರ ಬಂತಂತೆ. ಅವ್ರು ಬಂದು ನನಗೆ ಹೇಳಿದರು, ಹೀಗೆ ನನಗೆ ಕಂಡು ಸ್ವಾಮಿ ಕಾಣ್ತು ನನಗೆ, ಈ ರೀತಿ ಎಲ್ಲ ಹೇಳಿದರು. ಅದು ಚಕಿತಗಳು ನಡೀತಾನೆ ಇದೆ. ನಾವು ಒಬ್ಬರೇ ಕೂತ್ಕೊಂಡು ಮಹಾಮಂಗಳಾರತಿ ಮಾಡೋ ಟೈಮಿಗೆ ಮೊದಲು ಏನು ಜನ ಬರ್ತಿರಲಿಲ್ಲ, ಒಬ್ಬರೇ ಕೂರ್ತಿದ್ದೆ. ಆವಾಗ ಒಬ್ಬರು ವ್ಯಕ್ತಿನೂ ಬಂದರು. ಅದೇ ಟೈಪೇ ಒಬ್ಬರು ಒಂದು ಆಂಜನೇಯನ ರೂಪ, ಅಂದರೆ ಒಂದು ನಡ್ಕೊಂಡು ಅಜ್ಜ ರೂಪದಲ್ಲಿ ಬಂದರು. ಅವರೆಲ್ಲ ಹೇಳಿದರು, ಈ ರೀತಿ ಮೊದಲೆಲ್ಲ ಇದು ಬಯಲಿತ್ತಪ್ಪ, ಇದು ಅಡವಿ ಇತ್ತು, ಯಾರೂ ಪೂಜೆ ಮಾಡ್ತಿರಲಿಲ್ಲ, ಇವತ್ತು ನೀವು ಮಾಡ್ತಾಯಿದ್ದೀರಿ, ನೀವು ಇನ್ನು ಮಾಡ್ಕೊಂಡಲ್ಲಿ ಹೋಗಿ ನೀವು ಅಂತ ನಮಗೆ ಹೇಳಿದರು ಅವರು. ಆಮೇಲೆ ನನಗೆ ಆ ಹೆಬ್ಬಾಳವರೆಗೂ ನಾನು ಬರ್ತೀನಿ, ನನಗೆ ಕೂರಿಸ್ಕೊಳ್ಳಿ ಅಂದರು. ಎಲ್ಲಿಂದ ಬಂದಿರಿ ಅಜ್ಜರೇ? ಒಂದು 10 ಕಿಲೋಮೀಟ್ರ್ ದೂರದಿಂದ ನಡ್ಕೊಂಡ್ಬಂದೆ ಅಂತ ಹೇಳಿದರು. ಸರಿ ಬನ್ನಿ ಅಂತ ಹೇಳಿದೆ. ನಾನು ಬನ್ನಿ ಅಲ್ಲದೆ ಅಲ್ಲಿ ಹೆಬ್ಬಾಳ ಹತ್ರ ಒಂದು ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿ ಕಾಣಲಿಲ್ಲ, ಅಲ್ಲಿ ಹೋದರು. ಇವಾಗ 3 ವರ್ಷ ಆಯ್ತು ನನಗೆ. ಅಲ್ಲಿಂದ ಇದ್ದಿದ್ರೆ ಬರ್ಬೋದಾಗಿತ್ತು. ಇದುವರೆಗೂ ನನಗೆ ಕಂಡಿಲ್ಲ, ಬರಲಿಲ್ಲ ಅವರು. ಮತ್ತೆ ಈ ರೀತಿ ನಡ್ಕೊಂಡು ಹೋಗ್ತಾನೆ ಇದೆ. ಅದು ಸಣ್ಣ ಪ್ರಮಾಣದಲ್ಲಿ ನಡೆಸಿ ಒಂದು ಸಣ್ಣ ಪ್ರಮಾಣದಿಂದ ಈಗ ನಡ್ಕೊಂಡು ಹೋಗ್ತಾನೇ ಇದೆ. ಅದನ್ನು ಈಗ ಅಂದರೆ ಆರೋಗ್ಯದ ಸಮಸ್ಯೆಗಳು ಯಾರೇ ಏನೇ ಇರಲಿ, ಈ ವಾಕರ್ ಹಿಡ್ಕೊಂಡು ಬಂದಿರೋ ಮನುಷ್ಯ ವಾಕರ್ ಬಿಸಾಕಿ 5 ಸಾರಿ ನೀರು ಹಾಕಿಸಿ ವಾಕರ್ ಬಿಸಾಕಿ ನಾರ್ಮಲ್ ಸ್ಟೇಜಿಗೆ ಬಂದಿದ್ದಾರೆ. ಮೊನ್ನೆ ಒಬ್ಬರು ಗುಮ್ನೂರರು ಒಬ್ಬರು ಏನಂದರು, ನಮಗೆ ಕ್ಯಾನ್ಸರ್ ಆಗಿತ್ತು ನಮ್ಮ ಗಂಡನಿಗೆ, ಇಲ್ಲೆಲ್ಲ ಇದು ಮಾಡಿದ್ರು. ಕ್ಯಾನ್ಸರ್ ಆಗಿರೋದು ಇಲ್ಲಿ 5 ಸಾರಿ ನೀರು ಹಾಕಿಸಿ ಮಣಿಪಾಲಿಗೆ ಹೋದಾಗ ಮಣಿಪಾಲಲ್ಲಿ ನಾರ್ಮಲ್ ಬಂತು. ಅದನ್ನು ಮಣಿಪಾಲಲ್ಲಿ ನಾರ್ಮಲ್ ಬಂತು ಅಂತ ಹೇಳಿದರು. ಇನ್ನೊಬ್ಬರು ಅಜ್ಜಿಯರು ಬಂತು, ಆ ಎಮ್ಮಗೂ ಕ್ಯಾನ್ಸರ್ ಆಗಿತ್ತು, ಅವರಿಗೂ ಆರಾಮಾಗಿದೆ. ಆಮೇಲೆ ಯಾವುದೇ ಇರಲಿ ಮನುಷ್ಯ, ಒಬ್ಬ ಮೂಗಿ ಹುಡುಗಿ ಆ ಬಾಯಿ ಇರಲಿಲ್ಲ, ಆ ಮೂಗಿ ಮಧ್ಯದಲ್ಲಿ ಏನೋ ಬಾಯಿ ಹೋಗಿತ್ತಂತೆ. ಇಲ್ಲಿ ಬಂದಾಗ 5 ಸಾರಿ ನೀರು ಹಾಕ್ಸಿದ ಮೇಲೆ ಅವತ್ತು ಫಸ್ಟೇ ದಿನವೇ ನೀರು ಹಾಕ್ಸಿದ ತಕ್ಷಣ ಮನೇಲಿ ಅಪ್ಪ ಅಮ್ಮ ಅಂತ ಮಾತಾಡಿದೆ. ಇದು ಸತ್ಯ, ನಡೀತಾನೆ ಇದೆ ಈ ರೀತಿ. ಇವಾಗ ಬಂದಿದ್ದಾರಲ್ಲ ಅವರು, ಮೆಡಿಕಲ್ ಮಗನಿಗೆ MD ಸೀಟು ಭಾಳ ವರ್ಷದ ಕೇಳ್ತಾಯಿದ್ರು. ಡೆಲ್ಲಿ ಏಮ್ಸಲ್ಲಿ ಅವರಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಅವರಿಗೆ. ಆಮೇಲೆ ಅವರವರು ಏನೇನು ಬೇಡಿಕೆ ಅವರೆಲ್ಲ ಆಗಿದೆ. ಕೆಲವರಿಗೆ ದುಡ್ಡು ಏನಾದ್ರು ಕಳ್ಕೊಂಡಿದ್ರು, ಅಂದರೆ ಸಾಲ ಕೊಟ್ಟಿರೋ ದುಡ್ಡು ಸಾಲ ವಸೂಲಿ ಆಗಿದೆ. ಒಬ್ಬರು ನಮಗೆ ಒಂದು 20 ಲಕ್ಷ ಇದರಲ್ಲಿ ನನಗೆ ಬಂತು ದುಡ್ಡು ಅಂತ ಹೇಳಿದರು. ಯಾವುದಂದರೆ ಶಿಕಾರಿಪುರದವರು ಇಲ್ಲಿಂದ ಫೋನ್ ಮಾಡಿ ಅಪ್ಪಣೆ ಕೇಳಿದರು. ನಡೀತು, ರಾತ್ರಿ ದುಡ್ಡು ಇಸ್ಕೊಂಬಂದು ಅವ್ರಿಗೆ ಕೊಟ್ರಂತ. ಅವರಿಗೆ ಅದು ಇವ್ರು ಕೊಟ್ಟಿರೋ ಸಾಲ ವಾಪಸ್ ತಂದು ಕೊಟ್ರಂತ. ಈ ರೀತಿ ಎಲ್ಲವೂ ಅವರಿಗೆ ಆರೋಗ್ಯ ಸಮಸ್ಯೆ. ಕಾಲು ಕುಂಟ್ಕೊಂತ ಬಂದಿರೋ ಮನುಷ್ಯ ಇಲ್ಲಿ ನಾರ್ಮಲ್ ಸ್ಟೇಜಿಗೆ ಬಂದು ಆಲ್ ಇಂಡಿಯಾ ಟೂರ್ ಮಾಡ್ಕೊಂಡು ಬಂದಿರೋರು ಇದ್ದಾರೆ ಇಲ್ಲೆಲ್ಲ. ಅಷ್ಟು ಶಕ್ತಿ ಇದೆ. ಆಮೇಲೆ ಒಬ್ಬರು ಹುಡುಗಿಗೆ ಹೈದ್ರಾಬಾದು ಟ್ರಾನ್ಸ್ಫರ್ ಆಗಿತ್ತು. ಅವರಿಗೆ ಸೆಲೆಕ್ಷನ್ ಆಗಿತ್ತು ಸಾಫ್ಟ್ವೇರ್ ಕಂಪ್ನಿನಲ್ಲಿ. ಹೈದ್ರಾಬಾದಿಗೆ ಸೆಲೆಕ್ಷನ್ ಆದಾಗ ಜಸ್ಟ್ 6 ತಿಂಗಳಷ್ಟೇ ಅವರಿಗೆ. ಅಲ್ಲಿ 6 ತಿಂಗಳಾಗಿ ಪೋಸ್ಟಿಂಗ್ ಆಯಿತು ಹೈದ್ರಾಬಾದ್. ನನಗೆ ಹೈದ್ರಾಬಾದ್ ಬೇಕಾಗಿಲ್ಲ, ಬ್ಯಾಂಗ್ಳೂರು ಬೇಕಂದರು. ಸ್ವಾಮಿಗೆ ಮತ್ತೆ ಕೇಳಿ ಅಂದರು. ಇಲ್ಲಿ ಅಪ್ಪಣೆ ಕೇಳಿದ್ವಿ, ಸ್ವಾಮಿ ಕೊಡ್ತಾ ಇದೆ, ಇಲ್ಲ ನಿನಗೆ ಟ್ರಾನ್ಸ್ಫರ್ ಆಗುತ್ತೆ ಬ್ಯಾಂಗ್ಳೂರಿಗೆ ಅಂತ ಹೇಳ್ತಾ ಇದ್ದಾರೆ. ಇವರು ಇಲ್ಲ, ನನಗೆ ವಾಪಸ್ ಲೆಟ್ರ್ ಬಂದುಬಿಟ್ಟಿದೆ, ನನಗೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದರು. ಅಲ್ಲಿ ರಿಜೆಕ್ಟ್ ಮಾಡಿದ ಮೇಲೆ 15 ದಿನದ ನಂತರ ಅವರೇ ಆರ್ಡರ್ ಕೊಟ್ಟು ನಿಮ್ಮ ಬೆಂಗಳೂರಿಗೆ ಜಾಯ್ನ್ ಆಗಬೇಕಂದ್ರು.
ಅವರು ನಾಳೆ 11ನೇ ತಾರೀಕಿಗೆ ದಾಸೋಹ ಇದೆ ಅವ್ರದ್ದು. ಅವರೇ ಭಕ್ತಾದಿಗಳು ತಂದು ಕೊಡ್ತಾ ಇದ್ದಾರೆ. ಉಡುಪಿಯಿಂದ ಒಬ್ಬರು ಲೇಡಿ ಪ್ರತಿ ತಿಂಗಳು ಅವರು ಒಂದು ಪಾಕೆಟ್ ಹಾಕಿ 1 kg ಬೇಳೆ ಉಡುಪಿಯಿಂದ ನಮಗೆ ಫೋನ್ಪೇ ಮಾಡ್ತಾ ಇದ್ದಾರೆ. ಗೂಗಲ್ ಪೇ ಫೋನ್ಪೇ ನಮಗೆ ಮಾಡಿಬಿಡ್ತಾರೆ. ಪ್ರತಿ ತಿಂಗಳು ಅವರು ಕಳಿಸ್ತಾ ಇದ್ದಾರೆ. ಡೈಲಿ ಅಂದರೆ ನಾವು ಸಾಟರ್ಡೆ ಜಾಸ್ತಿ ಮಾಡೋದು. ಸಾಟರ್ಡೆ ಡೈಲಿ ಅಂದರೆ ನಾವು ಆಫೀಸ್ ಡ್ಯೂಟಿಗೆ ಆ ಕಡೆ ಹೊರಟ್ಬಿಡ್ತೀವಿ. ಡೈಲಿ ಒಂದು 400, ಶನಿವಾರ ಅಂದರೆ ಒಂದು 400-500 ಜನ, 500-600 ಜನನೂ ಬರ್ತಾರೆ. ಬ್ಯಾಂಗ್ಳೂರು, ಹುಬ್ಬಳ್ಳಿ, ಮೈಸೂರು, ಆಮೇಲೆ ಈ ಕಡೆ ಹಾವೇರಿ, ರಾಣೆಬೆನ್ನೂರು, ದಾವಣಗೆರೆ, ಹರಿಹರ ತುಂಬ ಜನ ಬರ್ತಾರೆ. ಇವಾಗ ಜಸ್ಟ್ ಒಬ್ಬರು ರಾಣೆಬೆನ್ನೂರಿನವ್ರು ಬಂದಿದ್ದರು. ಸಂಜೆ ರಾತ್ರಿ 7-8 ಗಂಟೆವರೆಗೂ ಬರ್ತಾ ಇರ್ತಾರೆ. ಇನ್ನೊಬ್ಬರು ಲೇಡಿ, ಒಬ್ಬರು ಟೀಚರು. ಆ ಟೀಚರು ಹಾಸ್ಪಿಟಲ್ಗೆ ಮಲಗಿದ್ರಂತವ್ರು. ನಾನು ಪ್ರಾಣನೇ ಹೋಗುತ್ತೆ ಅನ್ನೋಂಗೆ ಸ್ಥಿತಿನಲ್ಲಿದ್ದರಂತೆ. ಇಲ್ಲಿ ನೀರು ಹಾಕ್ಸ್ಕೊಂಡು ಹೋದ್ಮೇಲೆ ಇವತ್ತು ನಾರ್ಮಲಲ್ಲಿ ಬಂದಿದ್ದಾರೆ. ಅವರೇ ಹೇಳ್ತಾರೆ, ಇಲ್ಲ ಗುರುಗಳೇ, ನಾನು ಸಾಯೋ ಸ್ಥಿತಿನಲ್ಲಿದ್ದೆ, ನನ್ನ ಪ್ರಾಣ ಏನು ಹೋಗುತ್ತೆ ಅಂತ ತಿಳ್ಕೊಂಡಿದ್ದೆ. ನಾನು ಇಲ್ಲಿ ಬಂದು ನೀರು ಹಾಕ್ಸಿದ ಮೇಲೆ ಇವತ್ತು ನಾನು ಆರೋಗ್ಯವಾಗಿದ್ದೀನಿ ಅಂತ ಅವ್ರಿಗೆ ಹೇಳೋದು. ಪ್ರತಿ ಶನಿವಾರ ಹಾಕ್ತೀರಾ? ಪ್ರತಿ ಶನಿವಾರ ನೀರು ಹಾಕ್ತೀವಿ. ಪ್ರತಿ ಶನಿವಾರ ಸ್ವಾಮಿದು ಅರ್ಚನೆ ಮಾಡಿರೋ ನೀರನ್ನು ಅಭಿಷೇಕ ಮಾಡಿ ಪೂಜೆ ಮಾಡಿ ನೀರು ಹಾಕ್ತೀವಿ. ಆ ನೀರಿಂದಲೇ ಆ ಶಕ್ತಿ ಬರುತ್ತೆ. ಭೂತ ಪೀಡೆ ಪಿಶಾಚಿ ಏನೇ ಇದ್ದರೂ ಅವೆಲ್ಲ ಪರಿಹಾರ ಆಗ್ತಾ ಹೋಗ್ತಾ ಇರ್ತದೆ. ಹೆಬ್ಬಾಳ ಕೆರೆ ಏರಿ ಮೇಲೆ ನಮಗೆ ರಸ್ತೆಗಳು ಹಾಳಾಗಿದೆ. ಕೆರೆ ಏರಿ ಮೇಲೆ ಕಲ್ಲು ಮಣ್ಣು, ಜನ ತುಂಬ ನಡ್ಕೊಂಡು ಬರ್ತಾರೆ. ಬರೆಗಾಲಲ್ಲೇ ನಡ್ಕೊಂಡು ಬರ್ತಾರೆ. ಕಾಲಲ್ಲಿ ಕಲ್ಲುಗಳು ನೆಡ್ತಾ ಇರ್ತವೆ. ದಯವಿಟ್ಟು ನಮಗೆ ಸರ್ಕಾರದಿಂದ ಏನಾದರೂ ಒಂದು ಅನುದಾನ ಕೊಟ್ಟು ಒಂದು ರಸ್ತೆ ಮಾಡಿಸ್ಕೊಟ್ಬಿಟ್ರೆ, ಮತ್ತು ಬಸ್ಸಿಂದು ಸೌಕರ್ಯ ನಮಗೆ ಬೇಕು. ಆ ಶನಿವಾರ ಆದರೂ ನಮಗೆ ಡೈಲಿ ಶನಿವಾರ ದಿನ ಬಸ್ಸಿಂದು ಸೌಕರ್ಯ ದೇವಸ್ಥಾನಕ್ಕಾದರೆ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ. ಅವ್ರ ಆರೋಗ್ಯ ಸುಧಾರಿಸ್ತೈತಿ. ಡಾಕ್ಟ್ರಿಗೆ ನಿಲುಕದ ಕೆಲಸಗಳು ನಮ್ಮ ಸ್ವಾಮಿ ನಡೆಸ್ಕೊಡ್ತಾ ಇದ್ದಾರೆ. ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿಯಿಂದ ನಡೀತಾ ಇದೆ. ಇದು ಈ ಜಗತ್ತಲ್ಲಿ ಕಲಿಯುಗದಲ್ಲಿ ಸಾಕ್ಷಾತ್ ಪರಮಾತ್ಮ ಈ ಅಚ್ಚರಿಯ ಸಂಗತಿಗಳು ನಡೆಸ್ಕೊಡ್ತಾ ಇದ್ದಾರೆ. ಅಂದರೆ ಇದು ಹೊಸಹಳ್ಳಿ ಗ್ರಾಮ ಆಂಜನೇಯ ಸ್ವಾಮಿಯಿಂದ ನಡೀತಾ ಇದೆ. ಇದು ಅದ್ಭುತವಾದ ಶಕ್ತಿಗಳು ನಡೀತಾನೆ ಇದೆ. ಓಕೆ, ಚಂದ್ರಶೇಖರ್ ಅರ್ಚಕರು ನಾವು. ಅಂಜನಪ್ಪ ಅಂತ ಹೈಸ್ಕೂಲ್ ಹೆಡ್ ಮಾಸ್ಟರ್. ನಾನು ದಾವಣಗೆರೆ ಜಯನಗರ ವಿಭಾಗಕ್ಕೆ ವಾಸ ಮಾಡ್ತಿದ್ದೆ. ನಾವೀಗ 3.5 ವರ್ಷ ಆಯ್ತು ಇಲ್ಲಿ ನಡ್ಕೊಂಡು. ಎಲ್ಲ ಒಳ್ಳೇದಾಗ್ತಂಗಾಗಿ ನಾವು ಬರ್ತಾ ಇರ್ತೀವಿ. ನಮ್ಮ ಮಗ ಪುಣೆಯಲ್ಲಿದ್ದ, ಅಡಿಕೆ ಮಾಡ್ಕೊಂಡಿದ್ವಿ. ನಾವು ಬೆಂಗಳೂರಿಗೆ ಬಂದರೆ ನಡ್ಕೊತೀವಿ ಅಂತ ನಾವು ಬೆಂಗಳೂರಿಗೆ ಆಯಿತು, ಮದುವೆನೂ ಆಯಿತು, ಎಲ್ಲ ಸುಖಮುಖ ಆಯಿತು. ಹಾಗಾಗಿ ದೇವರು ನಾವು ಪ್ರತಿ ಶನಿವಾರ ಬರ್ತೀರಾ? ಪ್ರತಿ ಶನಿವಾರ ಅಂದರೆ ಶನಿವಾರ ಬಿಟ್ಟು ಶನಿವಾರ, ಕೆಲವು ಟೈಮ್ ಶನಿವಾರ ಹೆಂಗೆ ಅನ್ಸುತ್ತೆ ಅಂತ ಬರ್ತಾ ಇತ್ತು. ಓ, ಚೆನ್ನಾಗಿ ಅನಿಸ್ತಿದೆ. ನಮ್ಗೆ ಚೆನ್ನಾಗಿ ಅನಿಸ್ತಿದೆ. ಓಕೆ ಸರ್. ನಮ್ಮ ಹೆಸರು ಲಿಂಗಪೂಜ್ಯ ಅಂತ
ಮೈಲಾರಲಿಂಗಪ್ಪ ದೇವರಿಯರು ಒಳ್ಳೆ ಶಾಸ್ತ್ರ ಹ್ಞೂ ಇಲ್ಲಿವರೆಗೂ ಭಾಳ ದಿವಸದಿಂದ 18 ವರ್ಷದಿಂದ ಅಂಟು ಆಯಿತು. ದೇವಸ್ಥಾನ ಮಣ್ಣಿನ ದೇವಸ್ಥಾನ ಇರ್ತಿತ್ತು, ಅದನ್ನು ಅಭಿವೃದ್ಧಿ ಮಾಡಿದ್ರಿ. ಈಗ 17 ವರ್ಷ ಆಯ್ತು. ಒಬ್ಬರಿಂದ ಒಬ್ಬರಿಗೆ ಕನೆಕ್ಷನ್ ಮಾಡ್ಕೊಂಡು ಎಲ್ಲರೂ ಇಲ್ಲಿ ಬಂದ ಮೇಲೆ ಎಲ್ಲ ವಾಸಿ ಆಗ್ತದೆ. ನಾವು ನಿದ್ರೆ ಏನೇ ಬಂದು ಇದು ಚೌಡಿ ಭೂತ ಇವೆಲ್ಲ ಮಾತಾಡಿಬಿಡ್ತಾರೆ. ಎಲ್ಲರೂ ಇಲ್ಲಿ ಕಳಿಸ್ತಾ ಅದನ್ನಲ್ಲಿ ಅಪ್ಪಣೆ ಕೊಟ್ಟು ಆ ರೀತಿಯಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಯಾವುದೂ ತಾಪತ್ರೆ ಆಗಿಲ್ಲ. ಒಂದ್ಕೊಂಡು ಎಲ್ಲ ಕನೆಕ್ಷನ್ ಆಗಿ ಒಂದು ವಿಮಾನವಾಗೆಲ್ಲ ಜನಸಂಖ್ಯೆ ಎಲ್ಲೆಲ್ಲೇ ಹೋಗ್ತೀರಿ. ಇದೊಂದು ಸ್ಥಾನ ಒಳ್ಳೆಯದೈತೆ. ಇದರಿಂದ ಪವಿತ್ರ ಸ್ಥಾನ ಇದು. ಆಂಜನೇಯ ಎಲ್ಲರೂ ಊರ್ಗಾವಲಿನೇನು ಎಲ್ಲ ಸಮಕ್ಷ ಉತ್ತರ ಕೊಡ್ತಾನೆ. ಅವನ ಹತ್ರನೇ ಹೋಗ್ರಿ ಅಂತ ಈ ಜನ ನಾನೇ ಕಳಿಸ್ತಾ ಇದ್ದೆ. ಅವರು ಬಾಂಧವ್ಯ ಕಳಿಸಿದ್ದಾರೆ. ಅವರು ಚಂದ್ರನಾಯ್ಕ ಅಂತೇಳಿ. ಹಾಂ ನಮ್ಮದು ಮೂಲತಃ ಚನ್ನಗಿರಿ ತಾಲೂಕು ಕೊಪ್ಪಳ. ನಾವು ದಾವಣಗೆರೆಯಲ್ಲೇ ವಾಸವಾಗಿರೋದು. ಈಗ ನಾವು 40 ವರ್ಷದಿಂದ ಗೋಪನಾಳ್ ಅಂತೇಳಿ ಚನ್ನಗಿರಿ ಹತ್ರ ಅಲ್ಲಿ ನಡ್ಕೊತಿದ್ವಿ. ಈಗ ಇಲ್ಲಿ ಬಂದ ಮೇಲೆ ನಮಗೆ ಹತ್ತಿರ ನಮ್ಮ ಸ್ನೇಹಿತರು ಇದನ್ನೇ ನಡ್ಸ್ಕೊಂಡು ಹೋಗ್ತಿರೋದು. ಇಲ್ಲಿ ನೀವು ಒಂದ್ಸರಿ ಭೇಟಿ ಮಾಡುವಂಥದ್ದು ಇಲ್ಲಿ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದ ಮೇಲೆ ನಮಗೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಜೊತೆಗೆ ಮಕ್ಕಳ ಎಜುಕೇಷನ್ನು ತುಂಬ ಅನುಕೂಲ ಆಗಿದೆ ಇಲ್ಲಿ. ಆಮೇಲೆ ನಾನು ಸುಮಾರು ಒಂದು 10 ತಿಂಗಳಿಂದ ಬರ್ತಾಯಿದ್ದೀನಿ ಇಲ್ಲಿ. ದಿನೇ ದಿನೇ ಭಕ್ತಾದಿಗಳು ತುಂಬ ಜಾಸ್ತಿನೇ ಆಗ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ದೇವರು ಪ್ರತಿಯೊಂದನ್ನು ಏನು ಯಾವುದೇ ಸಮಸ್ಯೆ ಇರಲಿ ಪರಿಹಾರ ಇಲ್ಲಿ ಸಿಗುತ್ತೆ. ಅಂದರೆ ನಾನು ಕಣ್ಣಿಂದ ನೋಡ್ತಿದ್ದೀನಿ. ಹಂಗಾಗ್ಬಿಟ್ಟು ಇಲ್ಲಿ ಇನ್ನೊಂದು ಹೇಳ್ಬೇಕಂತಾರೆ, ಇಲ್ಲಿ ದಾಸೋಹ ನನ್ನ ಅನುಭವದಲ್ಲಿ ಬೇರೆ ಎಲ್ಲೂ ಇಲ್ಲ ದಾಸೋಹ. ಈ ಟೈಪ್ ಇಲ್ಲಿ ದಾಸೋಹ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ ದೇವರ ಕೃಪೆ ಅಂತಿದೆ, ಅದು ಕೃಪೆನಲ್ಲ. ಹಾಂ ಎಷ್ಟು ದಿನ ಆಯಿತು ಸರ್ ಬರಕತ್ತಿಲ್ಲಿ? ಆಗಸ್ಟ್ ತಿಂಗಳಿಂದ ಬರ್ತೀವಿ. ಹೆಂಗೆ ಅನಿಸ್ತಿದೆ ಇಲ್ಲಿ ಬಂದಮೇಲೆ? ಒಳ್ಳೆಯದಾಗಿದೆ. ಒಳ್ಳೆಯದಾಗಿದೆನಾ? ಏನು ಒಳ್ಳೆಯದಾಗಿದೆ ನಿಮಗೇನು ಒಳ್ಳೆಯದಾಗಿದೆ? ನಮಗೆ ಇದು ಸೆಟ್ ಆಗಿತ್ತು ರೀ. ಹಾಂ ಅದು ಪಾರಾಗಿತ್ತು. ಹಾಂ ಕಾಲೆಲ್ಲ ಬಾಗೋದು, ಹಾಂ ಓಡಾಡಕ್ಕೆ ಆಗ್ತಿಲ್ಲ. ಹಾಂ ಈ 9 ವಾರ ನಡ್ಕೊಂಡ್ರೂ ಎಲ್ಲ ಚೆನ್ನಾಗಾಗ್ತೈತಿ. ದೇವ್ರ ಆಂಜನೇಯ ಪರಿಹಾರ ಆಗಿತ್ತು, ಒಳ್ಳೆಯದಾಗಿತ್ತು. ಒಳ್ಳೆಯದಾಗಿದೆನಾ? ಓಕೆ ಸರ್, ತಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಗೋಪಿನಾಥ್ ಅಂತ. ಯಾವ ಊರಿಂದ ಬಂದಿದ್ದೀರಾ? ನಮ್ಮದು ಇಲ್ಲಿ ಪಕ್ಕದಹಳ್ಳಿ ಹೆಬ್ಬಾಳು ಗ್ರಾಮ. ಹೌದಾ, ಎಷ್ಟು ವರ್ಷದಿಂದ ಬರ್ತಾಯಿದ್ದೀರಾ ಸರ್ ಇಲ್ಲಿ? ಸರ್ ನಾವು ಸುಮಾರು ದಿನಗಳಿಂದ ಬರ್ತಿದ್ದೀವಿ. ಹೌದಾ? ಅಂದರೆ ಈ ದೇವಸ್ಥಾನದ ಬಗ್ಗೆ ತುಂಬ ಜನ ಸ್ಥಳೀಯರು ತುಂಬ ಜನ ಹೇಳ್ತಾರೆ, ಇದು ಉದ್ಭವ ಮೂರ್ತಿ ಅಂತ ಹೇಳ್ತಾರೆ. ಅದನ್ನು ಆ ಮೂರ್ತಿನ ನಾವು ನೋಡಿದರೆ ಇಷ್ಟು ಸುಂದರಮಯವಾದ ಮೂರ್ತಿ ಎಲ್ಲೂ ಕಾಣೋದಿಲ್ಲ ಸರ್. ಆಮೇಲೆ ಈ ಮೂರ್ತಿ ಮೇಲೆ ತಲೆಯ ಮೇಲ್ಭಾಗದಲ್ಲಿ ಚಂದ್ರ, ಸೂರ್ಯ ಹಾಗೂ ಸುದರ್ಶನ ಚಕ್ರಗಳು ಇರೋದು ತುಂಬ ವಿಶೇಷವಾಗಿದೆ ಸರ್. ಆಮೇಲೆ ಇದು ತುಂಬ ಮಹಿಮೆಯುಳ್ಳಂತಹ ದೇವಸ್ಥಾನ ಆಗಿರೋದ್ರಿಂದ ಹಲವಾರು ಜನರು ತಮ್ಮ ಹರಕೆಗಳನ್ನು ಕಟ್ಕೊಂಡು ಬರ್ತಾರೆ. ಹಲವಾರು ಸಕ್ಸಸ್ಗಳನ್ನು ಕಂಡಿದ್ದಾರೆ. ಹಲವಾರು ರಾಜಕಾರಣಿಗಳು ಬಂದಿದ್ದಾರೆ, ಹಲವಾರು ವಿದ್ಯಾರ್ಥಿಗಳು ಬಂದಿದ್ದಾರೆ. ಹೀಗೆ ಹಲವಾರು ವಿಚಾರಗಳನ್ನು ನಾವು ಈ ದೇವಸ್ಥಾನದ ಮಹಿಮೆಗಳಿಂದ ಅವರು ಚೆನ್ನಾಗಾಗಿರೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಹಾಗಾಗಿ ನಮಗೂ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಬರ್ತಾಯಿದ್ದೀವಿ ಸರ್. ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿದರೆ ತಮ್ಮ ಇಷ್ಟಾರ್ಥಗಳು ನೆರವೇರ್ತವೆ ಅಂತ ನನ್ನಲ್ಲಿ ಅನ್ನಿಸ್ತಾ ಇದೆ ಸರ್. ಥ್ಯಾಂಕ್ ಯು. ದಾವಣಗೆರೆಯಿಂದ ಬಂದವರು. ಹೌದಾ, ತಮ್ಮ ಹೆಸರು? ಗಂಗಮ್ಮ. ಹೌದಾ? ಇಲ್ಲಿ ಚೆನ್ನಾಗತ್ತೆ, ಒಳ್ಳೇದಂತ ಹೇಳಿದ್ದಾರೆ ಎಲ್ಲರೂ. ಹಾಂ ಭಾಳ ಜನ ಬರ್ತಾರೆ. ಹಂಗಾಗಿ ನಾವು ಇದೇ ಫಸ್ಟ್ ಬಂದವರು. ಒಳ್ಳೇದಾಗುತ್ತೆ. ನೀರು ಹಾಕ್ಸೋದನ್ನೆಲ್ಲ ಅದು ಏನಾರ ಮೈಯಲ್ಲಿ ಹಿಂಗೆ ಏನಾರು ಸ್ವಲ್ಪ ಗಾಳಿ ಶಕ ಏನಾರು ಹಿಂಗಿತ್ತು ಅಂದರೆ ಚೆನ್ನಾಗಿ ಒಳ್ಳೇದಾಗುತ್ತೆ. ಒಳ್ಳೆಯದಾಗುತ್ತೆ.